ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಮೇ ತಿಂಗಳಿನ 14ನೇ ತಾರೀಕು ರಾತ್ರಿ 11:30ಕ್ಕೆ ಸರಿಯಾಗಿ ವೃಷಭ ರಾಶಿಯಲ್ಲಿ ಇದುವರೆಗಿದ್ದಂತಹ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವ ಕಾಲ. ಈ ಕಾಲಕ್ಕೆ ವೃಶ್ಚಿಕ ರಾಶಿಯವರ ಯೋಗ ಫಲಗಳು ಹೇಗಿದ್ದಾವೆ ಇದನ್ನು ನೋಡುವುದಾದರೆ, ಆ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಕುಂಡಲಿ ಹೀಗಿದೆ: ಮಕರ ಲಗ್ನ, ಮೀನದಲ್ಲಿ ಶುಕ್ರ ಶನಿ ರಾಹು ಮಾಂದಿ ಇವುಗಳ ಸಮಾಗಮ, ಮೇಷದಲ್ಲಿ ರವಿ ಬುಧ, ಮಿಥುನದಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ನೀಚನಾದಂತಹ ಕುಜ, ಹಾಗೂ ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕದಲ್ಲಿ ಚಂದ್ರ. ಈ ರೀತಿಯಾಗಿ ಗ್ರಹ ಕುಂಡಲಿ. ಆ ಕುಂಡಲಿಯನ್ನು ಆಧರಿಸಿ 100ರಲ್ಲಿ 30 ಭಾಗ ಗೋಚಾರ ಫಲವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಉಳಿದಂತೆ ನಿಮ್ಮ ಜಾತಕದ ಯೋಗ ಹಾಗೂ ದಶಾಭುಕ್ತಿಯ ಕಾಲಫಲ ಇವುಗಳನ್ನು ನೀವು ಹೊಂದಿಸಿಕೊಂಡು ಓದಬೇಕಾಗತ್ತೆ. ಅಷ್ಟಮದ ಗುರುವಿನ ಕಾರಣದಿಂದ ಮಾರ್ಗಕ್ಲೇಶ ಮರಿಷ್ಟಮಷ್ಟಮಗತೆ ನಷ್ಟಂ ಧನೈಹಿ ಕಷ್ಟತಾಂ ಅಂತ ಹೇಳಿದರು. ಅಂದರೆ ಪ್ರಯಾಣದಲ್ಲಿ ಅನೇಕ ಕಷ್ಟ ಸಂಭವ ಹಾಗೂ ಅರಿಷ್ಟ ಫಲಗಳನ್ನು ನೀವು ಮೇಲಿಂದ ಮೇಲೆ ಅನುಭವಿಸುವಂತಹ ಕಾಲ. ಇನ್ನು ಕಾರ್ಯದಲ್ಲಿಯೂ ಧನದಲ್ಲಿಯೂ ನಷ್ಟ, ಇನ್ನು ಧನಕ್ಕೆ ಕಷ್ಟಪಡುವಂತಹ ಕಾಲ. ಆದರೆ ಚಿಂತೆ ಬೇಡ. ಇದೇ ಗುರು, ಅಷ್ಟಮದಲ್ಲಿದ್ದಂತಹ ಗುರು ನಿಮ್ಮ ದ್ವಿತೀಯ ಸ್ಥಾನವನ್ನು ನೋಡ್ತಾ ಇದ್ದಾನೆ, ತನ್ನ ಸಪ್ತಮ ಸ್ಥಾನ ಅದು, ಹಾಗೂ ಚತುರ್ಥ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಈ ಕಾರಣದಿಂದ ನಿಮಗೆ ಧನಾಗಮ ಇದೆ. ಈಗ ಎಷ್ಟೇ ಧನನಷ್ಟ ಉಂಟಾದರೂ ಕೂಡ ಸಮಯಕ್ಕೆ ಸರಿಯಾಗಿ ಧನ ಬಂದು ಒದಗುತ್ತೆ. ಇನ್ನು ಒಳ್ಳೆಯ ವಾಹನ ಸೌಖ್ಯ ಇದೆ. ಈಗ ಮಾರ್ಗಕ್ಲೇಶ, ಪ್ರಯಾಣದಲ್ಲಿ ನಿಮಗೆ ಕಷ್ಟ ಕ್ಲೇಶ ಎನ್ನುವಂಥದ್ದಿದ್ದರೂ ಕೂಡ ವಾಹನದ ಎಲ್ಲ ಏರ್ಪಾಡುಗಳು ಕೂಡ ಆಗುತ್ತವೆ. ಆದ್ದರಿಂದ ಚಿಂತೆ ಬೇಡ. ಪಂಚಮದ ಶನಿಯ ಕಾರಣ ಕಾರ್ಯಹಾನಿ, ಮನಸ್ತಾಪ ಮತ್ತು ನಿಮ್ಮ ಸ್ವಜನರಿಂದ ವ್ಯಾಜ ಅಂದರೆ ಕಲಹ ಸಂಭವ ಇದೆ. ಇನ್ನು ಸ್ತ್ರೀ ಕಾರಣದಿಂದ ಸಂತಾಪವನ್ನು ನೀವು ಹೊಂದುವ ಕಾಲ. ಇದು ಕೇವಲ ಪುರುಷರಿಗೆ ಮಾತ್ರ ಅನ್ವಯ ಅಲ್ಲ, ಸ್ತ್ರೀಯರಿಗೂ ಕೂಡ ಬೇರೆ ಸ್ತ್ರೀಯರ ಕಾರಣದಿಂದ ಸಂತಾಪವನ್ನು ಹೊಂದುವಂತಹ ಕಾಲ. ಪಂಚಮದಲ್ಲಿಯೇ ರಾಹು ಇರುವ ಕಾರಣದಿಂದ ಹಾನಿ. ಅನೇಕ ಮಂದಿ ಪುತ್ರಾಪೇಕ್ಷಿಗಳು ಯಾರಾದರೂ ಈಗ ಗರ್ಭಧಾರಣೆಯನ್ನು ಮಾಡಿದರೆ ಅಂಥವರಿಗೆಲ್ಲ ಸ್ವಲ್ಪ ಜಾಗೃತಿಯನ್ನು ಹೇಳುವುದಕ್ಕೆ ನಾನು ಬಯಸ್ತೇನೆ. ಪಂಚಮದ ರಾಹು ಅಲ್ಲಿ ಹಾನಿಯನ್ನು ಉಂಟು ಮಾಡಿಯಾನು. ಇನ್ನು ಪಂಚಮದಲ್ಲಿಯೇ ಮಾಂದಿ ಇರುವುದರಿಂದ ಕಾರ್ಯಹಾನಿ ಮತ್ತು ಪುತ್ರಪೀಡೆ. ಭಾಗ್ಯಸ್ಥಾನದಲ್ಲಿ ಕುಜ ಇರುವ ಕಾರಣದಿಂದ ಶಿರೋ ದಂತ ಅಕ್ಷಿಪೀಡೆ ಅಂದರೆ ತಲೆಯಲ್ಲಿ ಮತ್ತು ಹಲ್ಲಿನಲ್ಲಿ ಹಾಗೂ ಕಣ್ಣಿನಲ್ಲಿ ದೋಷ ಸಂಭವಿಸಬಹುದು. ಜನ್ಮದ ಚಂದ್ರ ನಿಮಗೆ ಮೃಷ್ಟಾನ್ನ ಭೋಜನವನ್ನು ಹಾಗೂ ಶಯನ ಸುಖವನ್ನು, ಪಂಚಮದ ಶುಕ್ರ ಸೇವಕರಿಂದ ಸುಖವನ್ನು, ಸೇವಕ ಪ್ರಾಪ್ತಿಯನ್ನು, ಧನಧಾನ್ಯ ವೃದ್ಧಿಯನ್ನು, ಹಾಗೂ ಷಷ್ಠದ ರವಿ ಯತ್ನ ಕಾರ್ಯಸಿದ್ಧಿ ಮತ್ತು ಷಷ್ಠದ ಬುಧ ಧಾನ್ಯ ಲಾಭ, ವಿದ್ಯಾಪ್ರಗತಿ ಮತ್ತು ಪುತ್ರಯೋಗ ಈ ಯೋಗಗಳನ್ನು ಅನುಗ್ರಹಿಸ್ತಾರೆ. ಲಾಭದ ಕೇತು ಆಕಸ್ಮಿಕವಾಗಿ ಲಾಭವನ್ನು ತಂದುಕೊಡುತ್ತಾನೆ. ಹೀಗೆ ಶುಭಾಶುಭ ಫಲಗಳೇ ನಿಮ್ಮನ್ನು ಹೊಂದಿಕೊಂಡಿದೆ. ವೃಶ್ಚಿಕ ರಾಶಿಯವರು ಶ್ರೀ ಮೂಕಾಂಬಾ ದರ್ಶನವನ್ನು ಮಾಡುವುದು ಅತ್ಯಂತ ಶ್ರೇಯಸ್ಸು ಎನ್ನುವುದಾಗಿ ನಾನು ಹೇಳುವುದಕ್ಕೆ ಬಯಸ್ತೇನೆ. ಜೊತೆಗೆ ಓಂ ಹ್ರೀಂ ಚಂಡಿಕಾಯೈ ನಮಃ ಎನ್ನುವ ಚಂಡಿಕಾ ಮೂಲಮಂತ್ರದ ಜಪಾನುಷ್ಠಾನವನ್ನು ನೀವು ಹೆಚ್ಚು ಹೆಚ್ಚು ಮಾಡುವುದರಿಂದ ನಿಮಗಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಇಷ್ಟಾರ್ಥವನ್ನು ನೀವು ಹೊಂದುವ ಕಾಲ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದ ಗುರು ಎನ್ನುವುದಾಗಿ ಅನೇಕ ಮಂದಿ ಭಯವನ್ನು ಉಂಟು ಮಾಡಿದರೆ ಆ ಭಯ ಖಂಡಿತವಾಗಿಯೂ ಬೇಡ. ಯಾಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ ದ್ವಿತೀಯಕ್ಕೂ ಮತ್ತು ಚತುರ್ಥಕ್ಕೂ ಗುರುವಿನ ದೃಷ್ಟಿ ಇದೆ. ಯಾವ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದಕ್ಕೆಲ್ಲ ಒಂದು ಸೂಕ್ತ ಪರಿಹಾರ ನಿಮಗೆ ಕಾಲಕ್ಕೆ ಸರಿಯಾಗಿ ಖಂಡಿತ ಬಂದು ಒದಗುತ್ತೆ. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಚಂಡಿಕಾರಾಧನೆಯನ್ನು ಮಾಡಿ, ಸಾಧ್ಯ ಇದ್ದವರು ಶ್ರೀ ಮೂಕಾಂಬಾ ದರ್ಶನವನ್ನು ಮಾಡಿ ಎನ್ನುವುದಾಗಿ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು.